ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರರನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂಥ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನು ಕೊಟ್ಟಿರುವಂಥದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ. ನೋಡ್ತಾ ಇರ್ಬೋದು ನೀವು, ವಿಧಾನಸೌಧ ಮುಂಭಾಗದಲ್ಲಿ ಇರುವಂಥ ಆ ಗೇಟ್ ಇರ್ಬೋದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿರುವಂಥ ಆ ಗೇಟು, ಆ ಹುಲ್ಲು, ಮರ ಗಿಡಗಳನ್ನು ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂಥ ಆ ಪ್ರತಿಮೆ ಮುಂಭಾಗದಲ್ಲಿರುವಂಥ ಆ ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು ಸಿಡಿ ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯ ಈಗ ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಘಟನೆ ಸಂಭವಿಸಿತು ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯಿತು ಅಂತ. ಬಟ್ ಇದರಲ್ಲಿ 11 ಜನ ಆರ್ಸಿಬಿ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆದರೆ ಕಬ್ಬನ್ ಪಾರ್ಕ್ನ ಹಾಗೆ ವಿಧಾನಸೌಧದ ದೃಶ್ಯ ಇದು. ವಿಧಾನಸೌಧದಲ್ಲಿ ಯಾಕೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರಿ ನೀವು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಆಯಿತು ಅಂತ ಜನ ಹೇಳ್ತಾ ಇದ್ದಾರೆ. ಈ ವಿಧಾನಸೌಧದಲ್ಲಿ ಇಟ್ಕೊಂಡಿಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಘಟನೆ ಆಯಿತು, ಎಲ್ಲ ಧ್ವಂಸ ಆಗೋಯ್ತು ನೋಡಿ. ಪ್ರತಿಮೆ ಮುಂಭಾಗದಲ್ಲಿರುವಂತಹ ಎಲ್ಲ ಆ ಬ್ಯಾರಿಗೇಟ್ ಇರ್ಬೋದು, ಅಲ್ಲಿರುವಂತಹ ಆ ಬೇಲಿ ಇರ್ಬೋದು, ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಈ ವಿಚಾರಕ್ಕೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಗಿಡ ಮರಗಳಿಗೂ ಕೂಡ ಹಾನಿ ಆಗಿದೆ. ಗಿಡ ಮರಗಳನ್ನು ಕೂಡ ಹತ್ತಿ ಕುಳಿತುಕೊಂಡಿದ್ರು, ಅದೆಲ್ಲವೂ ಕೂಡ ಬಾಗಿ ಮುರಿದು ಬಿದ್ದಿದೆ. ಕೆಲವೊಂದು ಮರಗಳ ರೆಂಬೆ ಕೊಂಬೆಗಳು ಕೂಡ ಕಟ್ಟಾಗಿ ಹೋಗಿದೆ. ಕೆಳಗಡೆ ಇರುವಂಥ ಆ ಒಳ್ಳೆ ಹುಲ್ಲು ಅವೆಲ್ಲವೂ ಕೂಡ ಹಾಳಾಗಿ ಹೋಗಿದೆ ಅಂತ ಈಗ ಕಂಪ್ಲೇಂಟ್ನಲ್ಲಿ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್ ಬಾಲ್ಭವನ್ ಗೇಟು ಈ ಕಡೆ ಒಳಗಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಸಿಡಿ ಕೂಡ ಹಾಕಿದ್ದೀನಿ. ಅದರೊಳಗೆ ಏನಾನು ವಿಡಿಯೋ ರೆಕಾರ್ಡ್ ಎಲ್ಲ ಹಾಕಿದ್ದೀನಿ. ಆ ಸಿಡಿಲಿ ಅದು ಯಾವುದು ಟೀಮ್ನ ಕರ್ಕೊಂಡು ಬರೋದು, ಇಲ್ಲಿ ಬಾಲ್ಭವನ್ ಗೇಟ್ ಒಳಗೆ ಕರ್ಕೊಂಡು ಬರ್ತಾ ಇರೋದು, ಅಲ್ಲಿಂದ ಹಿಂದೆ ಓಡಿ ಬರ್ತಾ ಇರೋಂಥ ಅಭಿಮಾನಿಗಳು ಓಡಿ ಬರ್ತಾ ಇರೋದು, ಮತ್ತು ಅಭಿಮಾನಿಗಳು ಜಂಪ್ ಹೊಡಿತಾ ಇರೋದು, ಮತ್ತು ನಮ್ಮ ಕ್ಲಿಪ್ಪಿಂಗ್ಸ್ ನಮ್ಮ ಪೇಪರಲ್ಲಿ ಬಂದಿರ್ಬೋದು ಅಥವಾ ಮೀಡಿಯಾದಲ್ಲಿ ಬಂದಿರೋ ಕ್ಲಿಪ್ಪಿಂಗ್ಸ್ ಹಾಕಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಅದು ಹಾಕಿದ್ವಿ. ಮತ್ತು ಡ್ಯಾಮೇಜ್ ಆಗಿರೋದು ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದು ಬರೀ 25 ಲಕ್ಷ ಅಂತ ಹೇಳಿದ್ದಾರೆ. ಅದು ಡ್ಯಾಮೇಜ್ ಬರೀ 25 ಲಕ್ಷ, ಮೋರ್ ದೆನ್ 3 ರಿಂದ 4 ಕೋಟಿವರೆಗೂ ಲಾಸ್ ಆಗಿದೆ ಅದು. ಈಗ ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್. ಸರ್, ಈಗ ಕಂಪ್ಲೇಂಟ್ ಲಾಡ್ಜ್ ಆಯಿತು, ಎಷ್ಟು ಲಾಸ್ ಆಗಿದೆ, ಏನಂತ ದೂರಲ್ಲಿ ಉಲ್ಲೇಖ ಆಗಿದೆ ಸರ್ ಅಂತ? ಇದು ನೋಡಿ, ಕಬ್ಬನ್ ಪಾರ್ಕ್ ಲಾಸ್ ಆಗಿರೋ ಮೋರ್ ದೆನ್ 3 to 4 crores ಆಗಿರ್ಬೋದು. ಯಾಕಂದರೆ ಬರೀ ನಮ್ಮ ತೋಟಗಾರಿಕೆ ಇಲಾಖೆ ಬರೀ 25 ಲಕ್ಷ ಅಂತಾರೆ. ಅದು ಗೊತ್ತು, ನಾವು 14 ವರ್ಷದಿಂದ ನಾವು ಇಲ್ಲಿ ಪ್ರೆಸಿಡೆಂಟ್ ಆಗಿ ಎಷ್ಟೆಷ್ಟು ಗಿಡಗಳು ಯಾವ ಬೆಲೆ ಎಷ್ಟು ಅನ್ನೋದೆಲ್ಲ ಗೊತ್ತಿದೆ. ಅದ್ರ ಹೋರಾಟ ಮಾಡ್ಕೊಂಡು ಬಂದಿರೋರು ಇವಾಗ ಆಗಿರೋ 3 ರಿಂದ 4 ಕೋಟಿ ಲಾಸ್ ಆಗಿದೆ. ಇದು ಯಾರು ಕಟ್ಕೊಡ್ಬೇಕಂದ್ರೆ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ ಕಟ್ಕೊಡ್ಬೇಕು, ಮತ್ತು RCB ಅವರು, DNA ಅವರು, ಮತ್ತು ಇವರು ಗೌರ್ಮೆಂಟ್ ಆಫ್ ಕರ್ನಾಟಕ, ಮತ್ತು ಇವರು ಆರ್ಮಿ ಸಬ್ ಏರಿಯಾ, ಇದು ಬಂದು ಆರ್ಮಿ ಲ್ಯಾಂಡ್. ಅದು ಚಿಕ್ಕ ಬ್ರೇಕ್. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಧ್ವಂಸಗೊಂಡಿದೆ. ಆರ್ಸಿಬಿ ಆಟಗಾರರನ್ನು ನೋಡಲು ವಿಧಾನಸೌಧಕ್ಕೆ ಮುಗಿಬಿದ್ದಿದ್ದಾರೆ ಜನ. ಅಭಿಮಾನಿಗಳು ಮರ ಏರಿದ್ರಿಂದ ಮರಗಳಿಗೆ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ನ ಮರ ಗಿಡಗಳಿಗೂ ಕೂಡ ಅಪಾರ ಹಾನಿ ಉಂಟಾಗಿದೆ. ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ನಿಂದ ದೂರು ದಾಖಲಾಗಿದೆ. ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘದ ಅಧ್ಯಕ್ಷ ಉಮೇಶ್ ರಿಂದ ದೂರು ದಾಖಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೆ ಆರ್ಸಿಬಿ, ಕೆಎಸ್ಸಿಎ, ಡಿಎನ್ಎ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿಡ ಮರಗಳು ಕೂಡ ಡ್ಯಾಮೇಜ್ ಬಗ್ಗೆ ಸಿಡಿ ದಾಖಲೆ ನೀಡಿರುವಂಥ ಉಮೇಶ್ ಅವರು ಎಲ್ಲ ಕಂಪ್ಲೀಟ್ ಅದನ್ನು ರೆಕಾರ್ಡ್ ಮಾಡಿಬಿಟ್ಟು ಸಿಡಿ ಮಾಡಿ ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಕಬ್ಬನ್ ಪಾರ್ಕಲ್ಲಿ ವಾಕಿಂಗ್ಗೆ ಹೋಗ್ತಾರಲ್ಲ, ವಾಕರ್ಸ್ ಅಸೋಸಿಯೇಷನ್ ಅವರು ಈಗ ದೂರನ್ನು ಕೊಟ್ಟಿರುವಂಥದ್ದು. ಆರ್ಸಿಬಿ ಅಭಿಮಾನಿಗಳ ಹುಚ್ಚಾಟಕ್ಕೆ ಕಬ್ಬನ್ ಪಾರ್ಕ್ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿದೆ.
ನೋಡ್ತಾ ಇರ್ಬೋದು ನೀವು ವಿಧಾನಸೌಧ ಮುಂಭಾಗದಲ್ಲಿ ಇರುವಂಥ ಆ ಗೇಟ್ ಇರ್ಬೋದು, ಕಬ್ಬನ್ ಪಾರ್ಕ್ ಮುಂಭಾಗದಲ್ಲಿ ಇರುವಂಥ ಆ ಗೇಟು, ಆ ಹುಲ್ಲು, ಮರ ಗಿಡಗಳನ್ನು ಹತ್ತಿದ್ದಾರೆ, ಲೈಟ್ ಕಂಬ ಹತ್ತಿದ್ದಾರೆ, ಅವೆಲ್ಲವೂ ಕೂಡ ಧ್ವಂಸ ಆಗಿದೆ. ನೋಡಿ, ಇದು ವಿಧಾನಸೌಧ ಒಳಗಡೆ ಇರುವಂಥ ಆ ಪ್ರತಿಮೆ ಮುಂಭಾಗದಲ್ಲಿರುವಂಥ ಆ ಗೇಟ್ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಯಾವ ರೀತಿಯಾಗಿ ಧ್ವಂಸಗೊಳಿಸಿದ್ದಾರೆ ಇವೆಲ್ಲವನ್ನ ಕಂಪ್ಲೀಟ್ ಆಗಿ ವಿಡಿಯೋ ಚಿತ್ರೀಕರಣ ಮಾಡಿ ಒಂದು CD ಮಾಡಿಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇವರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಸರ್ಕಾರ ಅಂತ ವೆಯ್ಟ್ ಮಾಡಬೇಕಾಗತ್ತೆ. ಸದ್ಯ ಈಗ ಅಲ್ಲಿ ಏನಾಯಿತು, ಯಾವ ರೀತಿಯಾಗಿ ಘಟನೆ ಸಂಭವಿಸ್ತು, ಕಂಪ್ಲೀಟ್ ಆಗಿ ನೋಡ್ತಾ ಇದ್ವಿ ಮೊನ್ನೆಯಿಂದ ಏನೇನಾಯಿತು ಅಂತ. ಬಟ್ ಇದರಲ್ಲಿ 11 ಜನ RCB ಅಭಿಮಾನಿಗಳು ಸಾವನ್ನಪ್ಪಿದ್ರು. ಆದರೆ ಕಬ್ಬನ್ ಪಾರ್ಕ್ನ ಹಾಗೆ ವಿಧಾನಸೌಧದ ದೃಶ್ಯ ಇದು. ವಿಧಾನಸೌಧದಲ್ಲಿ ಯಾಕೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರಿ ನೀವು? ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಸಮಸ್ಯೆ ಆಗ್ತಾ ಇಲ್ಲ ಆಯಿತು ಅಂತ ಜನ ಹೇಳ್ತಾ ಇದ್ದಾರೆ. ಈ ವಿಧಾನಸೌಧದಲ್ಲಿ ಇಟ್ಕೊಂಡಿಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಘಟನೆ ಆಯಿತು, ಎಲ್ಲ ಧ್ವಂಸ ಆಗೋಯ್ತು ನೋಡಿ. ಪ್ರತಿಮೆ ಮುಂಭಾಗದಲ್ಲಿರುವಂತಹ ಎಲ್ಲ ಆ ಬ್ಯಾರಿಗೇಟ್ ಇರ್ಬೋದು, ಅಲ್ಲಿರುವಂತಹ ಆ ಬೇಲಿ ಇರ್ಬೋದು, ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಈ ವಿಚಾರಕ್ಕೆ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ವಾಕರ್ಸ್ ಅಸೋಸಿಯೇಷನ್ ಅವರು ಗಿಡ ಮರಗಳಿಗೂ ಕೂಡ ಹಾನಿ ಆಗಿದೆ, ಗಿಡ ಮರಗಳನ್ನು ಕೂಡ ಹತ್ತಿ ಕುಳಿತುಕೊಂಡಿದ್ರು, ಅದೆಲ್ಲವೂ ಕೂಡ ಬಾಗಿ ಮುರಿದು ಬಿದ್ದಿದೆ. ಕೆಲವೊಂದು ಮರಗಳ ರೆಂಬೆ ಕೊಂಬೆಗಳು ಕೂಡ ಕಟ್ಟಾಗಿ ಹೋಗಿದೆ. ಕೆಳಗಡೆ ಇರುವಂತಹ ಆ ಒಳ್ಳೆ ಹುಲ್ಲು ಅವೆಲ್ಲವೂ ಕೂಡ ಹಾಳಾಗಿ ಹೋಗಿದೆ ಅಂತ ಈಗ ಕಂಪ್ಲೇಂಟ್ನಲ್ಲಿ ಇವೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್ ಬಾಲ್ಭವನ್ ಗೇಟು ಈ ಕಡೆ ಒಳಗಡೆ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು CD ಕೂಡ ಹಾಕಿದ್ದೀನಿ. ಅದರೊಳಗೆ ಏನಾನು ವಿಡಿಯೋ ರೆಕಾರ್ಡ್ ಎಲ್ಲ ಹಾಕಿದ್ದೀನಿ. ಆ CD ಅದು ಯಾವುದು ಟೀಮ್ನ ಕರ್ಕೊಂಡು ಬರೋದು, ಇಲ್ಲಿ ಬಾಲ್ಭವನ್ ಗೇಟ್ ಒಳಗೆ ಕರ್ಕೊಂಡು ಬರ್ತಾ ಇರೋದು, ಅಲ್ಲಿಂದ ಹಿಂದೆ ಓಡಿ ಬರ್ತಾ ಇರೋಂಥ ಅಭಿಮಾನಿಗಳು ಓಡಿ ಬರ್ತಾ ಇರೋದು, ಮತ್ತು ಅಭಿಮಾನಿಗಳು ಜಂಪ್ ಹೊಡಿತಾ ಇರೋದು, ಮತ್ತು ನಮ್ಮ ಕ್ಲಿಪ್ಪಿಂಗ್ಸ್ ನಮ್ಮ ಪೇಪರಲ್ಲಿ ಬಂದಿರ್ಬೋದು ಅಥವಾ ಮೀಡಿಯಾದಲ್ಲಿ ಬಂದಿರೋ ಕ್ಲಿಪ್ಪಿಂಗ್ಸ್ ಹಾಕಿದ್ವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದು ಅದು ಹಾಕಿದ್ವಿ. ಮತ್ತು ಡ್ಯಾಮೇಜ್ ಆಗಿರೋದು ನಮ್ಮ ತೋಟಗಾರಿಕೆ ಇಲಾಖೆಯವರು ಒಂದು ಬರೀ 25 ಲಕ್ಷ ಅಂತ ಹೇಳಿದ್ದಾರೆ. ಅದು ಡ್ಯಾಮೇಜ್ ಬರೀ 25 ಲಕ್ಷ, ಮೋರ್ ದೆನ್ 3 ರಿಂದ 4 ಕೋಟಿವರೆಗೂ ಲಾಸ್ ಆಗಿದೆ ಅದು. ಈಗ ನೋಡಿ, ಇವಾಗ ಕಬ್ಬನ್ ಪಾರ್ಕ್ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 197 ಎಕರೆ ಒಳಗೆ ನಮಗೆ ಆಗಿರೋ ಇನ್ಸಿಡೆಂಟ್ ವಿಧಾನಸೌಧ ಮತ್ತು ಕಬ್ಬನ್ ಪಾರ್ಕ್. ಸರ್, ಈಗ ಕಂಪ್ಲೇಂಟ್ ಲಾಡ್ಜ್ ಆಯಿತು, ಎಷ್ಟು ಲಾಸ್ ಆಗಿದೆ, ಏನಂತ ದೂರಲ್ಲಿ ಉಲ್ಲೇಖ ಆಗಿದೆ ಸರ್ ಅಂತ? ಇದು ನೋಡಿ, ಕಬ್ಬನ್ ಪಾರ್ಕ್ ಲಾಸ್ ಆಗಿರೋ ಮೋರ್ ದೆನ್ 3 to 4 crores ಆಗಿರ್ಬೋದು. ಯಾಕಂದರೆ ಬರೀ ನಮ್ಮ ತೋಟಗಾರಿಕೆ ಇಲಾಖೆ ಬರೀ 25 ಲಕ್ಷ ಅಂತಾರೆ. ಅದು ಗೊತ್ತು, ನಾವು 14 ವರ್ಷದಿಂದ ನಾವು ಇಲ್ಲಿ ಪ್ರೆಸಿಡೆಂಟ್ ಆಗಿ ಎಷ್ಟೆಷ್ಟು ಗಿಡಗಳು ಯಾವ ಬೆಲೆ ಎಷ್ಟು ಅನ್ನೋದೆಲ್ಲ ಗೊತ್ತಿದೆ. ಅದ್ರ ಹೋರಾಟ ಮಾಡ್ಕೊಂಡು ಬಂದಿರೋರು ಇವಾಗ ಆಗಿರೋ 3 ರಿಂದ 4 ಕೋಟಿ ಲಾಸ್ ಆಗಿದೆ. ಇದು ಯಾರು ಕಟ್ಕೊಡ್ಬೇಕಂದ್ರೆ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮ್ ಕಟ್ಕೊಡ್ಬೇಕು, ಮತ್ತು RCB ಅವರು, DNA ಅವರು, ಮತ್ತು ಇವರು ಗೌರ್ಮೆಂಟ್ ಆಫ್ ಕರ್ನಾಟಕ, ಮತ್ತು ಇವರು ಆರ್ಮಿ ಸಬ್ ಏರಿಯಾ, ಇದು ಬಂದು ಆರ್ಮಿ ಲ್ಯಾಂಡ್. ಅದು ಚಿಕ್ಕ ಬ್ರೇಕ್